ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಬರ್ತಾ ಇದೆ. ಎಲ್ಲ ರೀತಿಯಾಗಿರುವಂಥ ಪ್ರಯತ್ನಗಳನ್ನ ಪಟ್ಟಿದ್ದೀವಿ, ಹೋಮ ಹವನಗಳಲ್ಲಿ ಪಾಲ್ಗೊಂಡಿದ್ದೀವಿ, ದೇವಾಲಯಗಳಿಗೆ ಕೂಡ ಭೇಟಿ ನೀಡಿದ್ದೀವಿ. ಆದರೂ ಕೂಡ ಇರುವಂಥ ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಸಿಗ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಚಿಂತೆ ಮಾಡಬೇಡಿ. ನೀವು ಅಕ್ಷಯ ವೃಕ್ಷವನ್ನು ಇವತ್ತೇ ಬರ್ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಈ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಾ. ಸಾಕಷ್ಟು ಜನ ಕೇಳ್ತಿರ್ತೀರಾ, ಅಕ್ಷಯ ವೃಕ್ಷವನ್ನು ನಾವು ಕೂಡ ತರಿಸ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಅಂತ. ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಸೊ ಈಗಲೇ ಕಾಲ್ ಮಾಡಿ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಮಗೆ ವೇದಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳ ಬಗ್ಗೆ ಪ್ರತಿಯೊಂದು ವಿಡಿಯೋನಲ್ಲಿ ಕೂಡ ನಮಗೆ ತಂತ್ರಗಳಾಗಿರ್ಬೋದು, ಮಂತ್ರ, ಪ್ರತಿಯೊಂದು ವಿಚಾರವನ್ನು ಕೂಡ ತಿಳಿಸ್ಕೊಡ್ತಾ ಬಂದಿರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ನಮಗೆ ಸಾಕಷ್ಟು ಅನುಭವಕ್ಕೆ ಬಂದಿರುತ್ತೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಇನಿಷಿಯಲಿ ಅಥವಾ ಬಿಗಿನಿಂಗ್ ಡೇಸ್ನಲ್ಲಿ ಒಳ್ಳೆಯವರಾಗಿರ್ತಾರೆ. ಬರ್ತಾ ಬರ್ತಾ ಅವರ ಒಂದು ಇನ್ನೊಂದು ಫೇಸ್ ಗೊತ್ತಾಗುತ್ತೆ ಅಂತ ಹೇಳ್ಬೋದು, ಅಥವಾ ಅವರ ಒಂದು ಕೆಟ್ಟತನ ಗೊತ್ತಾಗ್ತಾ ಶುರುವಾಗುತ್ತೆ. ಈ ರೀತಿ ಸರಿ ಇದ್ದಂಥವ್ರು ಬದಲಾಗೋದಕ್ಕೆ ಕಾರಣ ಏನು? ಅಂದರೆ ಒಳ್ಳೆಯವರಾಗಿದ್ದವರು ಕೆಟ್ಟವರಾಗಿ ಬದಲಾಗೋದಕ್ಕೆ ಗ್ರಹಗತಿಗಳ, ಅಥವಾ ಅವರ ಒಂದು ದಶಾಭುಕ್ತಿಗಳ, ಅಥವಾ ಅವ್ರದ್ದೊಂದು ಬ್ಯಾಡ್ ಟೈಮಿಂದ ಅವ್ರು ಹಂಗೆ ಚೇಂಜ್ ಆಗಿಬಿಡ್ತಾರೆ? ಯಾಕೆ ಈ ರೀತಿ ಆಗ್ತಾರೆ ಗುರುಗಳೇ? ಇದು ಬಹಳ ದಿನಗಳಿಂದ ಬಹಳಷ್ಟು ಸಲ ಅನುಭವಕ್ಕೆ ಬಂದಿರುತ್ತೆ. ಎಲ್ಲರೂ ಅಂತ ಹೇಳಿದ್ರೆ ಕೆಲವೊಬ್ಬರು ಈ ರೀತಿ ಬದಲಾಗ್ತಾರೆ ಅಂತ ಹೇಳ್ಬೋದು. ಯಾಕೆ, ಏನು ಪರಿಹಾರ, ಏನು ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು, ಮನೋವಾಂಛಿತ ಫಲಾಹ ಸಿದ್ಧಿರಸ್ತು. ನೀವು ಹೇಳಿದಾಗೆ ದಶಾಭುಕ್ತಿಗಳು, ಜಾತಕ, ಇನ್ನೊಬ್ಬರದ್ದು ಕಾಟಕ, ಮನೆಯ ವಾಸ್ತು, ವಾಸ್ತವ್ಯ, ಅಕ್ಷರ ಸಹ ಸತ್ಯ ಇವುಗಳಾದರೂ ಕೂಡ ಇದರ ಹಿಂದೆ ಒಂದು ಹುನ್ನಾರವಿದೆ. ಅದು ಗೊತ್ತಿಲ್ಲದ ನಡೆಯುವಂಥ ಹುನ್ನಾರ ಒಂದಿದೆ. ಅದು ಏನಂತಂದರೆ, ಬಹುಶಃ ನನಗೆ ಈ ಪ್ರಶ್ನೆ ಯಾರೊಬ್ಬರು ಮಾಡಿದ್ರು ಇತ್ತೀಚೆಗೆ. ಅದು ನೀವು ಕರೆಕ್ಟಾಗಿ ಈ 10 ದಿನಗಳಲ್ಲೇ ಮಾಡಿದ್ದೀರ ಪ್ರಶ್ನೆನ. ಬಹಳ ಮುಖ್ಯವಾಗಿರೋ ಒತ್ತು ಕೊಡೋದಿಲ್ಲ ಅಂದರೆ, ಒಳ್ಳೆಯವರು ಕೆಟ್ಟವರು ಆಗ್ತಾ ಇದ್ದಾರೆ ಅಥವಾ ಆಗ್ತಾರೆ, ಸಮಯ ಸಂದರ್ಭ ಆಗ್ತಾರೆ. ಇಲ್ಲಿ ಯಾರ ಕಾರಣರಾಗ್ತಾರೆ? ಈ ರೀತಿಯೇ ನಾನು ಅವ್ರಿಗೊಂದು ಕತೆ ಮುಖಾಂತರ ವಿವರಿಸಿದ್ದೆ. ಇನ್ನು ವಿಧಿ ಇಲ್ಲ, ನಿಮಗೂ ನಾನು ಆ ಕಥೆಯ ಮುಖಾಂತರ ವಿವರಿಸಬೇಕು. ಅಣ್ಣ ತಮ್ಮ ಇಬ್ಬರು ಇರ್ತಾರೆ. ಅಣ್ಣ ತಮ್ಮ ಇಬ್ಬರು ಬಹಳ ಚೆನ್ನಾಗಿ ಅನ್ಯೋನ್ಯವಾಗಿರ್ತಾರೆ, ಒಟ್ಟಿಗಿರ್ತಾರೆ. ತಂದೆಯ ಕಾಲಾನಂತರ ಇಬ್ಬರು ಕೂಡ ಅವರ ಜಮೀನುಗಳನ್ನು ಇಬ್ಬರು ಭಾಗ ಮಾಡ್ಕೊಳ್ತಾರೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಏನೋ ಸ್ವಲ್ಪ ಕಷ್ಟ ಕಾಲಕ್ಕೆ ಸಂಬಂಧಪಟ್ಟಾಗೆ ಈ ತಮ್ಮ ಎಲ್ಲ ಕಳ್ಕೊಳ್ತಾನೆ, ಅಣ್ಣನ ಹಾಗೆ ಉಳಿಸ್ಕೊಂಡಿರ್ತಾನೆ. ನಂತರ ಅಣ್ಣನ ಹತ್ರ ಕೇಳ್ಕೊಳ್ತಾನೆ, ಅಣ್ಣ ನಿನ್ನ ಜಮೀನು ಸ್ವಲ್ಪ ನಾನು ಅಷ್ಟು ದಿನಗಳು ವ್ಯವಸಾಯ ಮಾಡ್ಕೊಳ್ತೀನಿ ಅಂತ. ಅಣ್ಣನ ಸ್ವಲ್ಪ ಏನು ಅವನದೇ ಬೇರೆ ಕೆಲಸಗಳಿರುತ್ತೆ, ಅವನ ಜಮೀನನ್ನು ತಮ್ಮನಿಗೆ ಕೊಡ್ತಾನೆ. ಆಯಿತು ಮಾಡ್ಕೊಪ್ಪ, ಕೆಲವು ದಿನ ಮಾಡ್ಕೊ ಅಂತ, ನೀನೇನು ಉಳುಮೆ ಮಾಡಿಕೊಡ್ಲಿಕ್ಕೆ ಅಥವಾ ಜೀವನ ಮಾಡ್ಕೊಡ್ಲಿಕ್ಕೆ ವ್ಯವಸಾಯ ಮಾಡ್ಕೊ ಅಂತ ಇಲ್ಲಿ ಕೊಟ್ಟಿರ್ತಾನೆ. ಕೊಟ್ಟಿರಬೇಕಾದ್ರೆ ಹೀಗೆ ಉಳುಮೆ ಮಾಡ್ತಿರ್ತಾನೆ, ಚೆನ್ನಾಗಿರ್ತಾನೆ, ತುಂಬ ಅದ್ಭುತವಾಗಿರ್ತಾರೆ. ಒಂದು ದಿವಸ ಉಳುಮೆ ಮಾಡಬೇಕಾದ್ರೆ ಆ ಉಳುಮೆಯ ಅದರ ಕೆಳಗಡೆ, ಆ ನೇಗಲ ಕೆಳಗಡೆ ಒಂದು ಕಲ್ಲು ಬಂಡೆ ಸಿಕ್ಬಿಡುತ್ತೆ. ಆ ಕಲ್ಲು ಬಂಡೆಯನ್ನು ತುಂಬ ದೊಡ್ಡದು ಬೃಹದಾಕಾರವಾಗಿರುತ್ತೆ ಈ ಕಲ್ಲು ಬಂಡೆ. ಸರಿ, ಏನಿರ್ಬೋದು ಅಂತೇಳಿ ಆವತ್ತು ಕೆಲಸ ಮಾಡ್ಕೊಂಡು ಹೊರಟೋಗ್ತಾನೆ. ಮತ್ತು ಅವರ ಅಣ್ಣನ ಕರೆಸ್ತಾನೆ. ಅಣ್ಣ ಕರೆಸಿ ಮತ್ತು ಮರುದಿನ ಬೆಳಗ್ಗೆ ಎಲ್ಲರೂ ಸೇರಿ ಇನ್ನೊಂದಷ್ಟು ಜನ ಅವ್ರ ಜೊತೆಗೆ ಸೇರಿಕೊಂಡು ಆ ಕಲ್ಲು ಬಂಡೆನ ತೆಗಿತಾರೆ. ಆ ಕಲ್ಲು ಬಂಡೆ ಒಳಗಡೆ ನಿಧಿ ಇರುತ್ತೆ, ಒಳ್ಳೆ ದೊಡ್ಡ ಮಟ್ಟದ ನಿಧಿ ನಿಕ್ಷೇಪ ಇರುತ್ತೆ. ಅದು ಆಶ್ಚರ್ಯ ಆಗುತ್ತೆ ಇವರಿಗೆ ಇಬ್ಬರಿಗೂ ಕೂಡ. ಆವಾಗ ಯಾರು ತಮ್ಮ ಕೆಲಸ ಮಾಡ್ತಾ ಇದ್ದಾನೆ, ಅಣ್ಣನ ಜಮೀನು, ನೀನು ಉಳುಮೆ ಮಾಡ್ತಾ ಇದೆಯಲ್ಲಪ್ಪ, ಇದು ನಿನಗೆ ಸೇರೋದು, ನೀನೇ ತೊಗೊಂಡೋಗು ಅಂತ ಹೇಳ್ತಾರೆ. ನಾನು ಉಳುಮೆ ಮಾಡಲಿಲ್ಲ, ನೀನು ಮಾಡಿದೆಯಾ, ಅದು ನಿನ್ನ ಪಾಲಿಗೆ ಬಂದಿರೋದು, ನೀನು ತೊಗೊಂಡೋಗು ಅಂತ ಹೇಳ್ತಾನೆ. ಯಾರು? ಅಣ್ಣ. ಅವಾಗ ತಮ್ಮ ಏನು ಹೇಳ್ತಾನೆ, ಅಣ್ಣ ಆಗಲ್ಲ, ಅದು ನಿನ್ನ ಸ್ವಂತ ಜಮೀನು, ನಿನಗೆ ಸೇರಿದ್ದದು, ನಾನು ಮೇಲ್ನೋಟಕ್ಕೆ ಉಳುಮೆ ಮಾಡ್ಕೊಂಡು ಜೀವನ ಮಾಡೋವಂಥ ನಾನು, ನನಗೆ ಬೇಡ ಅಣ್ಣ, ಅದು ನೀನೇ ತಗೋ ಅಂತ ಹೇಳ್ತಾನೆ. ಬೇಡ, ಯಾಕಂದರೆ ನನಗೆ ಸಿಕ್ಕಿಲ್ವಲ್ಲ, ಅದು ನೀನು ಕೆಲಸ ಮಾಡೋದು ನಿನಗೆ ಸಿಕ್ಕಿದ್ದಲ್ವಾ, ನೀನು ಪಡ್ಕೊ ಅಂತ ತಮ್ಮನಿಗೆ ಹೇಳ್ತಾನೆ. ಹೀಗೆ ವಾದನ, ಇಲ್ಲ ನನಗೆ ಬೇಡ ಅಂತ ಅವನು, ನನಗೆ ಬೇಡ ಅಂತ ತಮ್ಮ, ಹೀಗೆ ನಡೀತಾ ಇರುತ್ತೆ. ಸರಿ, ಇದಿಷ್ಟಿರ ಅಲ್ಲಿ ತನಕ ಹೋಗುತ್ತೆ, ಅಲ್ಲಿ ತನಕ ನ್ಯಾಯ ಹೋಗುತ್ತೆ. ನೋಡಪ್ಪ, ನಿಮಗೆ ಇಬ್ಬರಿಗೂ ಕೂಡ ಅದು ಸಮಭಾಗ ಹಂಚ್ಕೊಂಡ್ಬಿಟ್ರಪ್ಪ, ಹೋಗಲಿ, ಹೀಗೆಲ್ಲ ಬೇಡ ಅಂದರೆ, ಇಲ್ಲ ನನಗೆ ಬೇಡ, ನನಗೆ ಮಾತ್ರ ನಿಧಿ ಬೇಡ ಅಂತ ಅಣ್ಣನ ಹೇಳ್ತಾನೆ, ತಮ್ಮನ ಹೇಳ್ತಾನೆ. ಇವ್ರದ್ದು ಏನು ಮಾಡೋದ್ರ ಬಗ್ಗೆ ಅರಿಯೋದೇ ಇಲ್ಲ. ಮತ್ತು ಅವರೆಲ್ಲರೂ ಸೇರಿಕೊಂಡು ಕೃಷ್ಣನ ಬಳಿ ಹೋಗ್ತಾರೆ. ಕೃಷ್ಣನ ಹತ್ರ ಹೋಗಿ, ಸ್ವಾಮಿ ಇದಕ್ಕೆ ನೀವೇ ಉತ್ತರ ಕೊಡಬೇಕು, ಇಲ್ಲ ನಮಗೆ ಜಮೀನಲ್ಲಿ ಈ ರೀತಿ ನಿಧಿ ಸಿಕ್ಕಿದೆ ನಮ್ಮ ಜಾಗದಲ್ಲಿ ಅಂತ ಹೇಳಿದಾಗ, ಸರಿಯಪ್ಪ, ಇದಕ್ಕೆ ನೀವು ಇಷ್ಟು ದೂರ ಬಂದಿದ್ದೀರಿ, ನೀವೇ ತೀರ್ಮಾನ ಮಾಡ್ಕೋಬೋದಾಗಿತ್ತು. ಒಂದು, ಎರಡನೇದು, ನೀವು ಇದಿಷ್ಟು ಅಲ್ಲಿ ಹೋಗಿದ್ದೀರಿ, ಅಲ್ಲಿ ಕೂಡ ನಿಮ್ಗೆ ನ್ಯಾಯ ಸಿಗಲಿಲ್ಲ, ಇಲ್ಲಿ ಬಂದಿದ್ದೀರಿ, ಒಂದು 3 ತಿಂಗಳ ಕಾಲಾವಕಾಶ ಕೊಡಿ ಅಂತ ಹೇಳ್ತಾನೆ. ಯಾರು? ಕೃಷ್ಣ. ಮತ್ತು ಇವ್ರ ಪಾಡಿಗೆ ಇವರು ಹೊರಟೋಗ್ತಾರೆ. ಇದಿಷ್ಟರ ಏನಿದು? ಒಂದು ಕ್ಷಣದಲ್ಲಿ ಕೃಷ್ಣ ಇದಕ್ಕೆ ಉತ್ತರವನ್ನು ಕೊಡ್ತಾನೆ.
ಒಂದೇ ಒಂದು ಕ್ಷಣದಲ್ಲಿ ಆದರೆ ಏನು ಬೇಕೋ ಮಾಡಬಲ್ಲ ಅಂತ ಕೃಷ್ಣ ನೀನು ಯಾಕೆ 3 ತಿಂಗಳು ಟೈಮ್ ತೊಗೊಂಡೆ ಅಂತ ಕೇಳ್ತಾನೆ. ರೈಟ್, ಕೆಲವೊಂದಕ್ಕೆ ಕಾಲ ಕೊಡ್ಕಣಯ್ಯ ಅಂತ ಹೇಳ್ತಾನೆ. ಕೊಟ್ಟು ಆದಮೇಲೆ ಈ ಅಣ್ಣ ತಮ್ಮಂದರು ಇಬ್ಬರು ಕೂಡ ಏನಿತ್ತೋ ಆಶ್ಚರ್ಯ ಹೊರಟೋಗ್ತಾರೆ ಅವರು. ಇಲ್ಲಿ ಗಮನಿಸ್ಬೇಕಿಲ್ಲಿ ಬಹಳ ಮುಖ್ಯವಾಗಿರೋ ಅಂಶ ಏನು ಅಂತಂದರೆ, ಈ 3 ತಿಂಗಳು ಆದ ಬಳಿಕ ಮತ್ತೆ ಯುಧಿಷ್ಠಿರ ಜೊತೆ ಕೃಷ್ಣನ ಬಳಿ ಅವರೆಲ್ಲ ಅಣ್ಣ ತಮ್ಮಂದರು ಬರ್ತಾರೆ. ಬಂದ ಕೂಡಲೇ ಇಲ್ಲ ಆ ತಮ್ಮ ನಾನು ಉಳ್ತಾ ಇರೋದು ನನಗೆ ಬೇಕು ಅಂತಾನೆ. ಅಣ್ಣ ಇಲ್ಲ ನನ್ನ ಜಮೀನದು ನನಗೆ ಬೇಕು ನಿಧಿ ಅಂತ ಕಚ್ಚಾಡ್ತಾರೆ ಇಬ್ಬರು ಕೂಡ. 3 ತಿಂಗಳ ಹಿಂದ್ಗಡೆ ನನಗೆ ಬೇಡ ಅಂತ ಇಬ್ಬರು ಅಂದದ್ದು. 3 ತಿಂಗಳ ನಂತರ ಇವರಿಬ್ಬರು ಕೂಡ ಇಲ್ಲ ನಾನು ಉಳಿಮೆ ಮಾಡ್ತಾ ಸಂದರ್ಭ ನನಗೆ ಸಿಕ್ಕಿದ್ದದು ನನಗೆ ಬೇಕು ಅಂತ ತಮ್ಮ ಆಟ ಹಿಡಿತಾನೆ. ಅಪ್ಪ ನನ್ನ ಭಾಗ ಕೊಟ್ಟಿರೋಂಥ ಜಮೀನು ಕಣಪ್ಪ ಇದು ನನಗೆ ಬೇಕು ಅಂತ ಅಣ್ಣ ಆಟ ಹಿಡಿತಾನೆ. ಇಲ್ಲಿ 3 ತಿಂಗಳ ಹಿಂದ್ಗಡೆ ಬೇಡ ಅಂದವರು ಈಗ ಇಬ್ಬರು ಕೂಡ ನನಗೇ ಬೇಕು ಎಲ್ಲ ನನಗೇ ಬೇಕು ಅಂತ ಮಾತಾಡ್ತಿದ್ದಾರೆ. ಏನಿರ್ಬೋದು ಇದರಲ್ಲಿ? ಯಾಕೆ ಹೀಗೆ ಮಾಡಿದ್ರು? ಆ ಟೈಮ್ ಚೇಂಜ್ ಆಗಿದ್ದಕ್ಕ ಗುರುಗಳೇ 3 ತಿಂಗಳ ನಂತರ ಅವರ ಒಂದು ಬ್ಯಾಡ್ ಟೈಮ್ ಅನ್ನುವಂಥದ್ದು ಬಂತ? ಕೃಷ್ಣನಿಗೆ ಗೊತ್ತಿತ್ತು ಏನಿದು ಅಂತ. ಅದು ಯುಧಿಷ್ಠಿರ ಅವತ್ತು ಯಾಕೆ ಹೇಳಿಲ್ಲ, ಕ್ಷಣದಲ್ಲಿ ಯಾಕೆ ಹೇಳಿಲ್ಲ ಅಂತ ಅದಕ್ಕೆ ಕೆಲವೊಂದಕ್ಕೆ ಸಮಯವನ್ನು ಕೊಡು ಅಂತ ಹೇಳ್ತಾರೆ. ಯಾರಾದರೂ ಗುರುಗಳು ನಿಧಾನಕ್ಕೆ ಈಗ ಯೋಚನೆ ಮಾಡಿ ಅಕ್ಷತೆ ಕೊಡ್ತಾರೆ ಅಂತಂದರೆ ಅವರು ಜ್ಞಾಪಕ ಮಾಡ್ಕೊಂಡು ಏನು ಆನ್ಸರ್ ಕೊಡ್ತಾರೆ ಅಂತಲ್ಲ, ಗೊತ್ತಿದೆ ಇವನು ಮೂರ್ಖನೋ ಮುಟ್ಟಾಳನೋ ಇವನಿಗೆ ಇದು ಹೇಗೆ ಕೊಡಬೇಕೋ ಬೇಡ ಅಂತ ಜಸ್ಟ್ ಹಂಗೆ ಪಾಸ್ ಆದಾಗ ಅವ್ರಿಗೆ ಮೆಸೇಜ್ ಹೋಗುತ್ತೆ, ನಿಲ್ಲಿಸು ಫಸ್ಟ್ ಅಂತ ಹೇಳ್ತಾನೆ. ನಿಲ್ಲಿಸ್ತೀವಿ. ಅದಕ್ಕಾಗಿ ಕೃಷ್ಣನಿಗೆ ಆ ಅಂಶಗಳಿದ್ದದ್ದರಿಂದ ಅವನೇನು ಮಾಡ್ತಾನೆ ಅಂತಂದರೆ 3 ತಿಂಗಳು ಕಳಿಸ್ಕೊಟ್ಟಿದ್ದ. ಮೊದಲು ಅವರು ಏನು ಅಣ್ಣ ತಮ್ಮಂದರಾಗಿ ಆಪ್ಯಾಯಮಾನದ ಅನುಬಂಧವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಿದ್ರೋ ಅಲ್ಲಿ ತನಕ ಅವರ ಮನೆಯ ಮನಸ್ಸಿನ ಒಳಗಡೆ ಕಲಿ ಪ್ರವೇಶವಾಗಲಿಲ್ಲ. ಈ 3 ತಿಂಗಳ ನಂತರ ಅವರಿಗೆ ಕಲಿ ಪ್ರವೇಶವಾದ ನನ್ನದು ಅಂತ ಸ್ವಾರ್ಥ ಬಂತು. ಮೊದಲು ಕಲಿ ಪ್ರವೇಶವಾಗಲಿಲ್ಲ. ಯಾವಾಗ ಮನುಷ್ಯನೊಳಗಡೆ ಕಲಿ ಪ್ರವೇಶವಾಗ್ತಾನೋ ಆವಾಗ ನನಗೇ ಬೇಕು ಅಂತ ಸ್ವಾರ್ಥ ತುಂಬಿಕೊಳ್ಳುತ್ತೆ. ಇದು ಕಲಿ ಇಲ್ಲ ಮೊದಲು, ಅವಾಗ ಬೇಡ ಅಂದರು. ಕಲಿ ಯಾಕಂದರೆ ಮತ್ತೆ 3 ತಿಂಗಳು ಟೈಮ್ ಕೊಟ್ಟಾಗ ಸುಮ್ಮನೆ ಇರ್ತಾರೆ. ನೀನೇ ತಗೋ ಅಂತ ಫ್ರೆಂಡ್ಸ್ ಹೇಳ್ಕೊಡ್ತಾರೆ, ಮತ್ತು ನಮಗೆ ಬೇಕು ಅಂತ ಹೆಂಡತಿ ಹೇಳ್ಕೊಡ್ತಾಳೆ, ಮಕ್ಕಳು ಎಷ್ಟು ಜನ ಇರಲ್ಲ. 3 ತಿಂಗಳು ಟೈಮ್ ಕೊಟ್ಟರೆ ಎಷ್ಟು ಬದಲಾಗ್ತಾರೆ ಅಂದರೆ ಅವರು ಎಲ್ಲರ ಒಳಗಡೆ ಕಲಿಯ ಪ್ರವೇಶವಾಗ್ತದೆ. ಇದು ಇರ್ತಕ್ಕಂತಹದ್ದು ಇವತ್ತಿನ ದಿನದಲ್ಲಿ. ಅದಕ್ಕೆ ಕಲಿ ಪ್ರವೇಶವಾಗಿದ್ದಾನೆ, ನೀವು ಏನೇನು ಬೇಕೋ ಮಾಡ್ತಿರ್ತೀರ. ಅನೇಕ ರೀತಿಯಾಗಿರ್ತಕ್ಕಂತಹದ್ದನ್ನು ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಮತ್ತೊಂದು ಇನ್ನೊಂದು ಎಲ್ಲವನ್ನು ಕೂಡ ಕೆಡಿಸ್ತಾ ಇದ್ದೀರಿ. ಎಲ್ಲಿ ತನಕ ಗೊತ್ತುಂಟಾ? ಆ ಕಲಿಯ ಬಂದಿರುತ್ತಾನೆ. ಇನ್ನು ಕಲ್ಕಿಯ ಅವತಾರವಾಗಿ ಆ ಕಲ್ಕಿಯ ಕೈಯಲ್ಲಿ ಖಡ್ಗವನ್ನು ಹಿಡಿದು ಕ್ರೌರ್ಯವನ್ನು ಮೆರೆತಗದ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನೀವು ಮೆರೆತಿರ್ತೀರಿ. ತದನಂತರ ನೀವು ಏನೇನು ಆಗ್ತಿರೋ ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ಒಳ್ಳೆಯವರು ಕೆಟ್ಟವರು ಯಾಕಾಗ್ತಾರೆ? ಕಲಿ ಪ್ರವೇಶವಾಗುವ ಮುನ್ನ ಒಳ್ಳೆಯವರಾಗಿದ್ದರೂ ಕಲಿ ಅವರ ಒಳಗಡೆ ಪ್ರವೇಶವಾದರೆ ದುಷ್ಟರಾಗ್ತದೆ. ಯಾಕೆಂದರೆ ದಾರಿದ್ರ್ಯ ಅನ್ನೋ ತಂದೆ, ಹಿಂಸೆ ಅನ್ನೋ ತಾಯಿಗೆ ಹುಟ್ಟಿದವ ಇನ್ನು ಅವನೇ ಸರಿಯಾಗಿರುತ್ತೆ, ಅವನು ಹೀಗೆ ಇರ್ತಾನೆ. ಅದಕ್ಕಾಗಿ ಅವನು ದಾರಿದ್ರ್ಯವನ್ನು ಕೊಡ್ತಾನೆ, ಹಿಂಸೆಯನ್ನು ಕೊಡ್ತಾನೆ, ಎರಡಷ್ಟು ಕಷ್ಟವನ್ನು ಕೊಡ್ತಾನೆ. ಇವನೊಬ್ಬರ ಕಷ್ಟವನ್ನು ಅರ್ಥನೇ ಮಾಡಿಕೊಳ್ಳಲ್ಲ. ಯಾರ ಮನಸ್ಸಿನ ಒಳಗಡೆ, ಯಾರ ಮನೆಯ ಒಳಗಡೆ ಕಲಿಯ ಪ್ರವೇಶವಾಗುತ್ತೋ ಅದಕ್ಕೆ ನಾನು ಹೇಳ್ತಿರ್ತೀನಿ, ಕಲಿಯ ಪ್ರವೇಶವಾಗಬಾರ್ದು. ನಿಮ್ಗೆ ನಷ್ಟ ಏನಿಲ್ಲ. ಬೆಳಗ್ಗೆ ಅಂದರೆ ಹಾವು ಕಾರ್ಕೋಟಕವನ್ನು ತಿಳ್ಕೊಳ್ಳಿ, ದಮಯಂತಿ ತಿಳ್ಕೊಳ್ಳಿ, ಋತುಪರ್ಣ ರಾಜನ್ನು ತಿಳ್ಕೊಳ್ಳಿ. ಇವೆಲ್ಲ ನಾನು ಯಾಕೆ ಹೇಳ್ತೀನಿ ಮೇಜರ್ ಆಗಿ ಅಂತಂದರೆ, ಆ ನಳ ಮಹಾರಾಜನ ತಿಳ್ಕೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಇವ್ರ ಹೆಸರುಗಳು ಹೇಳಿದರೆ ಕಲಿ ಬರಲ್ವಂತೆ. ಅಂದರೆ ಇವರು ಕೆಟ್ಟವರಾಗಿ ತುಂಬ ಕನ್ನಿಂಗಾಗಿ ಯೋಚನೆ ಮಾಡೋದಿರುತ್ತಲ್ಲ, ಅದು ಇರೋದಿಲ್ಲ. ಅದಕ್ಕಾಗಿ ನೀವೇನಾದರೂ ಕೂಡ ಅಂತಹ ಒಳ್ಳೆಯವರಾಗಿ ಉಳ್ಕೋಬೇಕಾ? ಈ 4 ಜನ ತಿಳ್ಕೊಳ್ತಾ ಬನ್ನಿ. ಇನ್ನು ಕೆಟ್ಟವರಾಗಬೇಕಾ? ನಾನೇನು ಹೇಳಬೇಕಾ? ಖಂಡಿತ ಗುರುಗಳೇ, ಒಂದು ರೀತಿ ತಮ್ಮನ್ನು ಕೇಳ್ತಾ ಹೋದರೆ ಪ್ರಶ್ನೆಗಳು, ಉತ್ತರಗಳು, ಕಥೆಗಳ ಮುಖಾಂತರ ನಮಗೆ ಭಾಳನೇ ಚೆನ್ನಾಗಿ ತಿಳಿ ಹೇಳ್ತೀರಾ, ಅರ್ಥ ಮಾಡಿಸ್ತೀರಾ ಅಂತ ಹೇಳ್ಬೋದು. ಉತ್ತಮವಾಗಿರುವಂಥ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀವಿ. ನಮಸ್ಕಾರ.